ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಕೊಡ್ತಾ ಇದೀನಿ ಯುಗಾದಿ ಸ್ಪೆಷಲ್ ಹೋಳಿಗೆ ಮಾಡೋದು ಹೇಗೆ ಅಂತ. ಸೊ ಯುಗಾದಿ ಹಬ್ಬ ಇನ್ನೇನ್ ಬಂತು. ಸೊ ಈ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡ್ಲಿಲ್ಲ ಅಂದ್ರೆ ಏನ್ ಬಂತು. ಸೊ ಯುಗಾದಿ ಹಬ್ಬಕ್ಕೆ ಈ ಹೋಳಿಗೆ ಒಬ್ಬಡ್ಸಾರೆ ಮೇನು. ಸೊ ಇವತ್ತು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ತಡ ಮಾಡಿದ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಯುಗಾದಿ ಸ್ಪೆಷಲ್ ಹೋಳಿಗೆ ಅಥವಾ ಒಬ್ಬಟ್ಟು. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಮೈದಾ ಹಿಟ್ಟು 1 ಕಪ್ಪು, ಆಮೇಲೆ ಚಿರೋಟಿ ರವೆ ಒಂದು 2 ರಿಂದ 3 ಟೇಬಲ್ ಸ್ಪೂನು, ಏಲಕ್ಕಿ ಒಂದು 3 ರಿಂದ 4, ಆಮೇಲೆ ಎಣ್ಣೆ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ 1 ಕಪ್ ಬೆಲ್ಲ, ಆಮೇಲೆ 1 ಕಪ್ಪು ತೊಗರಿಬೇಳೆ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಫಸ್ಟಿಗೆ ತೊಗರಿಬೇಳೆನ ತೊಳೆದು ನೀಟಾಗಿ ಒಂದ್ ಕಡೆ ಇಕ್ಕೊಂಬಿಡ್ರಿ. ಆಮೇಲೆ ನೆಕ್ಸ್ಟ್ ಈ ಹೋಳಿಗೆಗೆ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ 1 ಕಪ್ ಮೈದಾ ಹಿಟ್ಟು ಹಾಕೊಂಡು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕೊಂಡು ಆಮೇಲೆ ಚಿಟಿಕೆ ಉಪ್ಪು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸು, ಫೆಸ್ಟಿವಲ್ ಸ್ಪೆಷಲ್ ವ್ಲಾಗ್ಸು ಬರ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಆಗಿ. ಸೊ ಆಮೇಲೆ ನೀರ್ನ ನೋಡ್ಕೊಂಡು ಹಾಕೊಳ್ರಿ. ತೀರಾ ನೀರಾಗೂ ಇರಬಾರ್ದು, ಇತ್ತ ಗಟ್ಟಿನೂ ಇರಬಾರ್ದು. ಎಳೆದ್ರೆ ಒಳ್ಳೆ ರಬ್ಬರ್ ತರ ಬರಬೇಕು. ಸೊ ಅಷ್ಟು ಸಾಫ್ಟ್ ಆಗಿದ್ರೆ ಸಾಕು, ನಮ್ಮ ಹೋಳಿಗೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ಸೊ ಆಮೇಲೆ ನೀರೆಲ್ಲ ಹಾಕೊಂಡು ಕಲ್ಸ್ಕೊಂಡ್ಮೇಲೆ ಮತ್ತೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಬೇಕು ಹಿಟ್ಟನ್ನ. ಸೊ ಚೆನ್ನಾಗಿ ನಾದಿದ್ಮೇಲೆ ಒಂದು ರೇಂಜಿಗೆ ಹಿಟ್ಟು ರೆಡಿ ಆಗುತ್ತೆ ಸಾಫ್ಟ್ ಆಗಿ. ಆಮೇಲೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದ್ 2 ರಿಂದ 3 ಅವರ್ ನೆನೆಯೋದಕ್ಕೆ ಬಿಟ್ಬಿಡಿ. ಆವಾಗ ನಮ್ಮ ಹೋಳಿಗೆ ಹಿಟ್ಟು ರೆಡಿ ಆಗಿರುತ್ತೆ. ಸೊ ಬನ್ನಿ, ಅದು ನೆನೆಯೋ ಅಷ್ಟೊತ್ತಿಗೆ ನಮ್ಮ ಹೋಳಿಗೆಗೆ ಬೇಕಾಗಿರೋ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ತಪ್ಪಲೆ ತಗೊಂಡು ಅದಕ್ಕೊಂದು 2 ರಿಂದ 3 ಲೋಟ ನೀರ್ ಹಾಕೊಂಡು ಆಮೇಲೆ ಈ 1 ಕಪ್ ತೊಗರಿಬೇಳೆ ತೊಳ್ಕೊಂಡಿರೋದು, ಸೊ ಅದನ್ನ ಬೇಯಿಸ್ಕೊಂಬಿಡೋಣ. ಸೊ ನೋಡ್ಬೋದು ನಾವ್ ಯಾವ ರೀತಿ ಬೇಯಿಸ್ತಾ ಇದೀವಿ ಅಂತ. ಸೊ ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ, ನೀರು ತೊಗರಿಬೇಳೆ ಇಷ್ಟೇ ಸಾಕು. ಆಮೇಲೆ ತೊಗರಿಬೇಳೆ ಬೇಯಿಸ್ಬೇಕಾದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ರಿ. ಸೊ ಬೇಗ ಬೇಳೆ ಬೆಂದೋಗುತ್ತೆ. ಸೊ ನೋಡ್ಬೋದು, ಈ ತರ ತಿರುಗಿಸ್ತಾ ಇರ್ರಿ, ಅವಾಗ ನೀರು ಜಾಸ್ತಿ ಆವೇ ಆಗಲ್ಲ. ಸೊ ಆಮೇಲೆ ಪ್ಲೇಟ್ ಮುಚ್ಚಿದ್ಮೇಲೆ ನೋಡ್ಕೊಂತಾ ಇರ್ರಿ. ಒಂದೊಂದ್ಸಲ ಹೈ ಫ್ಲೇಮ್ ಅಲ್ಲಿ ಇದ್ದಾಗ ನೀರು ಆವೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಬೇಯಿಸ್ಬೇಕಾದ್ರೆ ಈ ತರ ನೊರೆ ತರ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ತೆಗ್ದಾಕ್ಬಿಡ್ರಿ. ಸೊ ಅದೆಲ್ಲ ತೆಗ್ದಾಕೋದ್ರಿಂದ ಈ ಕಲ್ಲು ಮಣ್ಣು ಆತರ ಏನಾರ ವಿಷ ಪದಾರ್ಥ ಏನಾರ ಇದ್ರೆ ಹೊಟ್ಟೋಗುತ್ತೆ. ಸೊ ನೋಡ್ಬೋದು, ತೊಗರಿಬೇಳೆ ಈ ರೇಂಜಿಗೆ ಬೆಂದಿದ್ರೆ ಸಾಕು. ಸೊ ಈ ಸುಕ್ತಾಗ ಪಿಚ್ಚಕ್ಕನ್ಬೇಕು. ಸೊ ಅವಾಗ ನಮ್ ತೊಗರಿಬೇಳೆ ಬೆಂದಿದೆ ಅಂತ. ಸೊ ತೊಗರಿಬೇಳೆ ಬೆಂದಾಯ್ತು. ಬನ್ನಿ ಇದನ್ನ ಒಂದು ಜಾಲರಿ ತಗೊಂಡು ನೀಟಾಗಿ ಸೋಸ್ಕೊಂಬಿಡೋಣ. ಸೊ ಈ ತರ ಜಾಲರಿ ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ಫುಲ್ ಈ ತರ ಬಗಸ್ಕೊಂಬಿಡ್ರಿ. ಆ ಉಳಿದಿರೋ ಕಟ್ಟಲ್ಲೇ ಈ ಒಬ್ಬಟ್ಟು ಸಾರು ಮಾಡೋದು. ಸೊ ನೆಕ್ಸ್ಟ್ ರೆಸಿಪಿ ಯಾವ್ದಿರುತ್ತೆ ಅಂದ್ರೆ ಒಬ್ಬಟ್ಟು ಸಾರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಬ್ಬಟ್ಟು ಸಾರು ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಸೊ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಬ್ಬಟ್ಟು ಸಾರು ರೆಸಿಪಿ ಬರುತ್ತೆ. ಸೊ ಈ ಉಳಿದಿರೋ ಕಟ್ಟಲ್ಲೇ ಒಬ್ಬಟ್ಟು ಸಾರು ಮಾಡೋದು. ಸೊ ನೆಕ್ಸ್ಟ್ ಈ ಒಬ್ಬಟ್ಟಿಗೆ ಬೇಕಾಗಿರೋ ಹೂರ್ಣ ರೆಡಿ ಮಾಡೋಣ. ಸೊ ಫಸ್ಟ್ ಅದೇ ಬೇಯಿಸ್ಕೊಂಡಿದ್ವಲ್ಲ 1 ಕಪ್ಪು ತೊಗರಿಬೇಳೆ, ಅದಕ್ಕೆ 1 ಕಪ್ಪು ಬೆಲ್ಲ ಹಾಕೊಬೇಕು. ಆಮೇಲೆ ಏಲಕ್ಕಿ 3 ರಿಂದ 4. ಸೊ ಕುಟ್ಟಿರೋ ಏಲಕ್ಕಿನೂ ಹಾಕೊಳ್ರಿ ಅಥವಾ ಸಿಪ್ಪೆ ಸಮೇತ ಆದ್ರೂ ಹಾಕೊಳ್ರಿ, ನಡೆಯುತ್ತೆ. ಆಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಆಡಿಸಿದ್ರೆ ನಮ್ಮ ಹೂರ್ಣ ರೆಡಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಹೂರ್ಣನ ರುಬ್ಕೊಬೇಕು. ಸೊ ನಿಮ್ಮ ಮನೇಲಿ ಗ್ರೈಂಡರ್ ಇದ್ರೆ ಅಥವಾ ಮಿಕ್ಸಿ ಇದ್ರೆ ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ. ಗ್ರೈಂಡರ್ ಇದ್ರೆ ಗ್ರೈಂಡರ್ಗಾದ್ರೂ ಹಾಕೊಳ್ರಿ, ಇಲ್ಲ ಈ ತರ ರುಬ್ಬೋ ಕಲ್ಲಲ್ಲಿ ರುಬ್ಕೊಳ್ರಿ. ಸೊ ರುಬ್ಬೋದ್ರಿಂದ ಚೆನ್ನಾಗೆ ಎಲ್ಲಾನು ಮಿಕ್ಸ್ ಆಗುತ್ತೆ. ಸೊ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮ್ಗೂ ವ್ಯಾಯಾಮನೂ ಆಗುತ್ತೆ. ಸೊ ಚಾನೆಲ್ಗೆ ಇನ್ನ ಹೊಸಬ್ರಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಅವರು ಈ ಯುಗಾದಿ ಹಬ್ಬಕ್ಕೆ ಈ ಸ್ಪೆಷಲ್ ಹೋಳಿಗೆನ ಟ್ರೈ ಮಾಡ್ಲಿ. ಆಮೇಲೆ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಸೊ ಈ ಯುಗಾದಿ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ತೆಗ್ದಾಕಿ ಸೊ ಒಳ್ಳೇದೆಲ್ಲ ಆಗ್ಲಿ ಅಂತ ಬೇಡ್ಕಂತೀನಿ. ಸೊ ನೋಡ್ಬೋದು, ನಮ್ಮ ಹಿಟ್ಟು ರೆಡಿ ಆಗಿದೆ, ಆಮೇಲೆ ಹೂರ್ಣನೂ ರೆಡಿ ಆಗಿದೆ. ಸೊ ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಹೂರ್ಣ ರೆಡಿ ಮಾಡಿದ್ವಲ್ಲ, ಈ ಚಿಕ್ಕದಾಗೆ ಮೀಡಿಯಂ ಸೈಜು ಬಾಲ್ಸ್ ತರ ಮಾಡ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ, ಈ ರೇಂಜಿಗೆ ಸೈಜ್ ಇದ್ರೆ ಸಾಕು. ಸೊ ನೆಕ್ಸ್ಟ್ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ತಟ್ಟೆಗೆ, ಯಾಕಂದ್ರೆ ಎತ್ಕೊಬೇಕಾದ್ರೆ ಅದು ಕಚ್ಕೊಳ್ಳಲ್ಲ. ಸೊ ನೀಟಾಗಿ ಕೈಗೆ ಬರುತ್ತೆ. ಆಮೇಲೆ ಕೈಗೂ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಬೇಕು. ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಅದೇ ಕಲ್ಸ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಕೈಗೆ ತಗೊಂಡು ಈ ತರ ಒಂದ್ ಸ್ವಲ್ಪ ನಾತ್ಕೊಂಬಿಟ್ಟು ಫುಲ್ಲು ಈ ಒಂಥರ ಈ ಮೀಡಿಯಂ ಸೈಜ್ ಪೂರಿ ತರ ಮಾಡ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ ಯಾವ ರೀತಿ ಮಾಡ್ತಾ ಇದೀವಿ ಅಂತ. ಸೊ ಲೈಟಾಗಿ ಎಣ್ಣೆ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ ಬರ್ಬೇಕು.
ಸೊ ಆಮೇಲೆ ಆ ಹೂರ್ಣದ ಉಂಡೆ ತಗೊಂಡು ಸೆಂಟ್ರಲ್ಲಿ ಇಕ್ಬಿಟ್ಟು ನೀಟಾಗಿ ಪ್ಯಾಚ್ ಅಪ್ ಮಾಡಬೇಕು. ಸೊ ಹೂರ್ಣ ಒಂಚೂರು ಕಾಣಿಸ್ಬಾರ್ದು. ಸೊ ಆತರ ಏನಾದ್ರು ಕಾಣಿಸಿದ್ರೆ ಏನಾಗುತ್ತೆ ಗೊತ್ತಾ, ಸೊ ನಾವು ಬೇಯಿಸ್ಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ಈ ತರ ತುಂಬ್ಕೊಂಡ್ಬಿಡ್ಬೇಕು. ಸೊ ಬನ್ನಿ ಅದೇ ತರ ಎಲ್ಲಾನು ತುಂಬ್ಕೊಂಬಿಡೋಣ. ಸೊ ನೋಡ್ಬೋದು ಈ ಹಿಟ್ಟು ಹೂರ್ಣದ್ದು ಎಲ್ಲ ರೆಡಿ ಆಯ್ತು. ಸೊ ಇನ್ನ ತಟ್ಕೊಬೇಕಷ್ಟೆ. ಸೊ ಈ ಒಬ್ಬಟ್ಟಿನ ಪೇಪರು ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಇದೊಂದು ಬೈ ಮಾಡ್ಕೊಳ್ಳಿ, ಯಾಕಂದ್ರೆ ಮನೆಯಲ್ಲಿರೋ ಕವರಲ್ಲಿ ಮಾಡಕ್ ಹೋದ್ರೆ ಒಂದೊಂದ್ಸಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ 5 ರಿಂದ 10 ರೂಪಾಯಿ ಅಷ್ಟೇ ಇದ್ರ ಕಾಸ್ಟ್. ಸೊ ಆಚೆಯಿಂದ ತಗೊಂಡ್ಬಂದು ಮಾಡ್ಕೊಳ್ಳಿ. ಸೊ ಆಮೇಲೆ ಈ ತರ ಕಸಕಸೆ ಹತ್ಕೊಂಡ್ಬಿಟ್ಟು ಸೆಂಟರ್ಗೆ ಇಕ್ಕೊಳ್ರಿ. ಸೊ ಆಮೇಲೆ ಈ ಒಬ್ಬ ತಟ್ಟೋ ವಿಧಾನಕ್ಕೆ ಈಸಿ ವಿಧಾನ ಅಂದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಈ ತರ ತಟ್ಬಿಟ್ಟು ಇನ್ನೊಂದು ಕವರ್ ಯಾವ್ದಾದ್ರು ಚೆನ್ನಾಗಿರೋದು ತಗೊಂಡು ಸೊ ಅದಕ್ಕೆ ಲೈಟ್ ಆಗಿ ಎಣ್ಣೆ ಸವರ್ಕೊಂಡು ಆಮೇಲೆ ಆ ಕವರ್ನ ಇದ್ರ ಮೇಲೆ ಇಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ ಬರ್ರಿ. ಅವಾಗ ಒಬ್ಬಟ್ಟು ಒಂದೇ ಸೈಜ್ ಬರುತ್ತೆ, ಆಮೇಲೆ ತಟ್ಟೋ ಅವಶ್ಯಕತೆ ಇರಲ್ಲ. ಸೊ ನೋಡ್ತಾ ಇದೀರಲ್ಲ ನಾ ಯಾವ ರೀತಿ ಸವರ್ತಾ ಇದೀವಿ ಅಂತ. ಸೊ ಈ ತರ ಸುತ್ತ ಈ ತರ ಸ್ಪ್ರೆಡ್ ಮಾಡ್ಕೊಂಡ್ ಬರ್ರಿ. ಸೊ ಏನು ಕಿತ್ತೋಗಲ್ಲ, ಟೆನ್ಷನ್ ತಗೊಂಬೇಡ್ರಿ. ಸೊ ನೀವು ಮಾಡ್ತಾ ಮಾಡ್ತಾ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗೋಗುತ್ತೆ. ಸೊ ಈ ತರ ಸುತ್ತ ಸ್ಪ್ರೆಡ್ ಮಾಡ್ಕೊಂಬಂದ್ರೆ ನೀಟಾಗಿ ರೌಂಡ್ ಶೇಪು ಬರುತ್ತೆ, ಆಮೇಲೆ ಚೆನ್ನಾಗೂ ಬರುತ್ತೆ. ಸೊ ತಟ್ಟಿರೋ ತರ ಇರಲ್ಲ, ಸೊ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಹೆಂಚಿಕ್ಕೊಂಡು ಹೆಂಚ್ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸವರ್ಕೊಂಡು ನೀಟಾಗೆ ಆಮೇಲೆ ಆ ಒಬ್ಬಟ್ಟು ತಟ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಬಿಡಿಸ್ಕೊಂಬರ್ಬೇಕು. ಸೊ ಈ ತರ ಫಸ್ಟ್ ಪೇಪರ್ನ ದಬಾಕ್ಬಿಟ್ಟು ಸೈಡಿಂದ ನಿಧಾನಕ್ಕೆ ಬಿಡಿಸ್ಕೊಂಬರ್ರಿ. ಅದು ಆಟೋಮೆಟಿಕ್ ಆಗಿ ಒಂದ್ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಬಿಟ್ಬಿಡುತ್ತೆ. ಆಮೇಲೆ ಈ ಒಬ್ಬಟ್ಟನ್ನ ಬೇಯಿಸೋದು ಒಂದ್ ಕಲೆ. ಸೊ ಎಷ್ಟೋ ಜನಕ್ಕೆ ಒಬ್ಬಟ್ಟು ಬೇಯಿಸೋದು ಬರಲ್ಲ, ಯಾಕಂದ್ರೆ ಅವ್ರಿಗೆ ಆತ್ರ ಜಾಸ್ತಿ. ಸೊ ಆತ್ರ ಪಡ್ಬೇಡ್ರಿ. ಒಂದ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಿಧಾನಕ್ಕೆ ಸುತ್ತ ಬಿಡಿಸ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಸೆಂಟ್ರಲ್ಲಿ ಕೈ ಹಾಕಿ ರಪಕ್ ಅಂತ ತಿರುವಾಕ್ಬಿಡಿ ಅಷ್ಟೇ. ಸೊ ನಿಧಾನಕ್ಕೆ ತಿರುವಾಕ್ರಿ, ಹಂಗಂತೇಳಿ ಜೋರಾಗಿ ತಿರುವಾಕಿದ್ರೆ ಎಣ್ಣೆನೂ ಸಿಡಿಯುತ್ತೆ, ಸಾಫ್ಟ್ ಆಗಿದ್ರೆ ಒಬ್ಬಟ್ಟು ಮುರಿದೋಗುತ್ತೆ. ಸೊ ಆಮೇಲೆ ತಿರುವಾಕದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀಟಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಂಡ್ ಬರ್ಬೇಕು. ಸೊ ಹೆಂಗೆ ಗೊತ್ತಾ, ಈ ಮಕ್ಳನ್ನ ಕೇರ್ ಮಾಡ್ತಾರಲ್ಲ ಆ ತರ ಕೇರ್ ಮಾಡ್ಬೇಕು ಒಬ್ಬಟ್ಟನ್ನ ಬೇಯಿಸ್ಬೇಕಾದ್ರೆ. ಅವಾಗ ಒಬ್ಬಟ್ಟು ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸೊ ಹಾಗೆ ಚಾನೆಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇನ್ನ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸು ಸ್ನಾಕ್ಸು ಎಲ್ಲ ಬರ್ತಾನೆ ಇರ್ತವೆ. ಸೊ ನೋಡ್ಬೋದು ನಮ್ಮ ಯುಗಾದಿ ಸ್ಪೆಷಲ್ ಹೋಳಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಸೊ ಗೈಸ್ ನೀವು ಟ್ರೈ ಮಾಡ್ತೀರಾ ತಾನೆ? ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಮನೆಯಲ್ಲೇ ಒಬ್ಬಟ್ಟು ಮಾಡ್ಬೋದು ಅಂತ. ಸೊ ಇನ್ನ ತಡ ಯಾಕೆ ಮಾಡ್ತೀರಾ, ಈ ಯುಗಾದಿ ಹಬ್ಬಕ್ಕೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ, ಒಬ್ಬಟ್ಟನ್ನ ಮಾಡಿ ಎಲ್ಲಾರ ಜೊತೆ ಸಿಹಿನ ಹಂಚ್ಕೊಳ್ಳಿ. ಸೊ ಈ ಯುಗಾದಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕಂತ. ಸೊ ನೆಕ್ಸ್ಟ್ ರೆಸಿಪಿ ಯಾವ್ದಿರುತ್ತೆ ಅಂದ್ರೆ ಒಬ್ಬಟ್ಟು ಸಾರು. ಸೊ ಈ ಒಬ್ಬಟ್ಟು ಸಾರು ರೆಸಿಪಿನ ನೆಕ್ಸ್ಟ್ ದಿನ ಅಪ್ಲೋಡ್ ಮಾಡ್ತೀನಿ. ಸೊ ನೀವ್ ಇಷ್ಟ ಮಾಡ್ಬೇಕಾಗಿರೋದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಈ ಯಾವುದೇ ಅಪ್ಡೇಟ್ ಮಿಸ್ ಆಗಲ್ಲ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.